ಈಗ ನೋಡಿ ಸೆಟ್ ಬಿಲ್ಡರ್ ಫಾರ್ಮ್, ಇದನ್ನು ಪ್ರಾಪರ್ಟಿ ಫಾರ್ಮ್ ಅಂತ ನಾವು ಹೇಳ್ತೇವೆ. ಯಾಕೆಂದರೆ ಒಂದು ಪ್ರಾಪರ್ಟಿ ಒಂದು ಕಂಡೀಷನ್ ಕೊಟ್ಟಿರ್ತಾರೆ, ಅದ್ರ ಬೇಸಿಸ್ ಮೇಲೆ ನೋಡಿ ಇವಾಗ ಒಂದು ಸೆಟ್ ಇರುತ್ತೆ, ಕರ್ಲಿ ಬ್ರೇಸಸ್ ಹಾಕ್ತೀವಿ, ಅದರ ನಂತರ ಎಕ್ಸ್ ಅಂತ ಬರಿತೀವಿ. ನಾ ಇಲ್ಲಿ ಎಕ್ಸ್ ಅಂತ ತೊಗೊತಿದ್ದೀನಿ, ಈ ಕ್ವೆಶನ್ ಪ್ರಕಾರ ಅದು ಎಕ್ಸ್ ಆಗಿರ್ಬೋದು, ವಾಯ್ ಆಗಿರ್ಬೋದು, ಎರಡು ಚುಕ್ಕೆ ಅಂದರೆ ಕೋಲನ್ ಇಟ್ಟಿದ್ದೇನೆ. ಅದರ ನಂತರ ಎಕ್ಸಿನೊಂದು ಇಕ್ವೇಷನ್ನು ಪ್ರಾಪರ್ಟಿ ಏನಾದರೂ ಮುಂದೆ ಕೊಡುತ್ತಾರೆ. ಇದರೊಳಗೆ ಫಸ್ಟಿಗೆ ನೋಡಿ ಇದನ್ನು ಹೇಗೆ ಓದ್ತಾರೆ ಅಂದರೆ ಸೆಟ್ ಎ ಈಸ್ ದ ಸೆಟ್ ಆಫ್ ಎಕ್ಸ್ ಸಚ್ ದ್ಯಾಟ್, ಇಲ್ಲಿ ಮುಂದೆ ಪ್ರಾಪರ್ಟಿ ಅದನ್ನು ಎಲಾಬ್ರೇಟ್ ಮಾಡಿ ಬರಿತೀನಿ. ಫಸ್ಟಿಗೆ ನೋಡಿ ಎ ಈಕ್ವಲ್ಸ್ ಟು, ಇದು ಎಕ್ಸಾಂಪಲ್ ತೊಗೊತಿದ್ದೀನಿ, ಎಕ್ಸ್ ಸಚ್ ದ್ಯಾಟ್ ಈಸ್ ಅ ಸೆಟ್ ಆಫ್ ಆಲ್ ವ್ಯಾಲ್ಯೂಸ್, ಇಲ್ಲಿ ಆಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಬರುತ್ತೆ. ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಈಸ್ ಅ vowel ಆಫ್ ಇಂಗ್ಲೀಷ್ ಲೆಟರ್, ಇಂಗ್ಲೀಷ್ ಲ್ಯಾಂಗ್ವೇಜು, ಇಲ್ಲಾಂದರೆ ಒಂದು ಆಲ್ಫಾಬೆಟು ಲೆಟ್ರ್ ಏನಾದರೂ ಬರ್ಕೋಬೋದು. ಇವಾಗ ನಾನು ಏನು ಬರೀತಿದ್ದೀನಿ ಇದು ನೋಡಿ, ಇದನ್ನು ರೋಸ್ಟರ್ ಫಾರ್ಮ್ನಲ್ಲಿ ಬರೆದ್ರೆ ಹೀಗೆ ಬರಿಬೋದು, AEIOU ಹೀಗೆ ಬರೀತೇವೆ ರೋಸ್ಟರ್ ಫಾರ್ಮ್ನಲ್ಲಿ. ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ಹೀಗೆ ಬರೆಯುತ್ತೇವೆ. ಇದನ್ನು ಓದೋದು ಹೇಗೆಂದರೆ ಸೆಟ್ ಎ is a set of all values of x such that x is a vowel of English language. ನಿಮಗೆ ಎಕ್ಸಾಮ್ನಲ್ಲಿ ಕೊಡ್ತಾರೆ ಅಂದರೆ ಎಕ್ಸ್ ವೇರ್ ಎಕ್ಸ್ ಈಸ್ ಲೆಸ್ ದೆನ್ 0 ಆ್ಯಂಡ್ ಎಕ್ಸ್ ಈಸ್ ಗ್ರೇಟರ್ ದೆನ್ -5, ಇದನ್ನು ಹೀಗೆ ಕೊಡ್ಬೋದು. ಇಲ್ಲಾಂದರೆ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ 0 -5 less than x belongs 0, x is less than 0 and x is less than -5 is less than ನೋಡಿ -5 is less than x is less than 0. ಈಗ ಬರೆಯೋದು ಒಂದೇ, ಯಾಕೆಂದರೆ ಇದ್ರೊಳಗೆ ನೋಡಿ 0ಕ್ಕಿಂತ ಕಡಿಮೆ -5ಕ್ಕಿಂತ ಹೆಚ್ಚಾಗಿರೋದು ಏನಂದರೆ -4. ಇಲ್ಲಿ ನೋಡಿ ಇಲ್ಲಿ ಈಕ್ವಲ್ ಸೈನ್ ಹಾಕಿಲ್ಲ ನಾನು, ಈಗ ಹಾಕಿದರೆ -5 ಇನ್ಕ್ಲೂಡ್ ಆಗುತ್ತೆ, ಈಗ ಹಾಕಿದರೆ -5 ಇನ್ಕ್ಲೂಡ್ ಆಗಲ್ಲ. ಇದು ಎರಡೂ ಆನ್ಸರ್ ಏನು ಬರುತ್ತೆ -5 -3 -2 -1 ಮತ್ತು 0ಗೂ ಇನ್ಕ್ಲೂಡ್ ಮಾಡಿಲ್ಲ, ಯಾಕೆಂದರೆ ಈಕ್ವಲ್ ಅದು ಬಂದಿಲ್ಲ ಅಂತ ಹೇಳಿ ಹೀಗೆ ಬರಿತಿದ್ದೇನೆ. ಇದು ರೋಸ್ಟರ್ ಫಾರ್ಮ್, ಇದಾಗುತ್ತೆ ಸೆಟ್ ಬಿಲ್ಡರ್ ಫಾರ್ಮ್. ಸೆಟ್ ಬಿಲ್ಡರ್ ಅಂತ ಹೇಳಿದರೆ ಒಂದು ಪ್ರಾಪರ್ಟಿ ಕೊಟ್ಟಿರ್ತಾರೆ, ಆ ಪ್ರಾಪರ್ಟಿ ಬೇಸ್ ನಿಮಗೆ ಒಂದು ರೋಸ್ಟರ್ ಫಾರ್ಮ್ನಲ್ಲಿ ನೀವು ಬರೀಬೇಕು. ಸೊ ಇದಾಗಿತ್ತು ಸೆಟ್ ಬಿಲ್ಡರ್ ಫಾರ್ಮ್. ಸೊ ನೋಡಿ ಈ ವಿಡಿಯೋನ ಮಾಡಲು ನಾನು ಭಾಳ ಪ್ರಯಾಸ ಪಡ್ತಿದ್ದೀನಿ. ಇದನ್ನು ಕಂಪ್ಲೀಟ್ ಆದಮೇಲೆ 11th 12th ಕ್ಲಾಸ್ ಕಂಪ್ಲೀಟ್ ಆದ ನಂತರ ಈ ಸ್ವಲ್ಪ ವೇಗವಾಗಿ ನಾನು ಮಾಡಲು ಪ್ರಯತ್ನ ಪಡ್ತೀನಿ. ಆದರೆ ಏನಾದರೂ ವೇಗವಾಗಿ ಫಾಸ್ಟಾಗಿ ನಾನು ಕಂಪ್ಲೀಟ್ ಮಾಡಿದೆ ಅಂದರೆ ನಾನು JE ಮತ್ತು KCT ಇವೆರಡದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದರೊಳಗೆ JEದೆಲ್ಲ ಒಂದು ಶಾರ್ಟ್ನಲ್ಲಿ ಎಲ್ಲ ಕಲಿಸೋದಾತಂದರೆ ಆಗ ಮಾಡ್ತೀನಿ. ನೋಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ತಿಳಿಸ್ರಿ, ಕನ್ನಡದಲ್ಲಿ ಮಾಡ್ತಿದ್ದೀನಿ, ತುಂಬ ಪ್ರಯಾಸ ಪಡ್ತಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.